ಪ್ರೊಡ್ಯೂಸರ್ ಸಿಗ್ಲಿ ತೋರಿಸ್ತೀನಿ ಅಂತ ಅಲ್ಲಿ ಟ್ರೇಲರಲ್ಲಿ ಅಂತ. ಸೊ ಅದನ್ನು ನಮ್ಮ ರತ್ನತೀರ್ಥ ಈ ಸಿನಿಮಾಲ್ಲಿ ಮಾಡಿ ತೋರಿಸಿದ್ದಾರೆ ಖಂಡಿತವಾಗ್ಲೂ. ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ. ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಹುಡುಗ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ಒಬ್ಬ ಹುಡುಗ. ನಾವು ಸ್ವಾಮಿ ಸ್ವಾಮಿ ಅಂತೀವಿ, ಯಾಕಂದರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ. ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ. ಅಲ್ಲೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ. ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ, ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯನ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ರತ್ನತೀರ್ಥದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ. ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ. ಅಪ್ಪು ಅಣ್ಣನ ಮತ್ತೆ ತೆರೆ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ. ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ. ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾ ಥರ ಕಾಣಿಸ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಬೆಸ್ಟ್ ಆಫ್ ಲಕ್ ದ ಹೋಲ್ ಟೀಮ್. ಸಿನಿಮಾ ದೊಡ್ಡ ಹಿಟ್ ಆಗಲಿ. ಆದಷ್ಟು ಬೇಗ ನನ್ನ ಡೈರೆಕ್ಟ್ ಮಾಡಲಿರುತ್ತೆ. ಸರ್ ಬಗ್ಗೆ ಹೇಳಲೇಬೇಕು. ನಾನು ಪ್ರಜ್ವಲ್ ಸರ್ ಜೊತೆಗೆ ಲಾಸ್ಟ್ ಒಂದು ಸಿನಿಮಾ ಮಾಡಿದೆ, ರಾಕ್ಷಸ ಅಂತೇಳಿ. ಪ್ರಜ್ವಲ್ ಸರ್ ಹೆಂಗೆ ಅಂತಂದರೆ ಒಂಥರ ಪ್ರೀತಿ ಅಕ್ಷಯ ಪಾತ್ರ ಇದ್ದಂಗೆ. ಅವ್ರಿಗೆ ಒಂದ್ಸಲ ಪ್ರೀತಿ ಹಾಕಿದ್ರೆ ಅದು ಡಬಲ್ ಆಗ್ತಾನೆ ಇರುತ್ತೆ. ಸೊ ಏನಕ್ಕೆ ಅಂತಂದರೆ ಇವತ್ತು ನಾನು ಹೊಸ ಸಿನಿಮಾ ನಿರ್ದೇಶಕ ಒಂದೇ ಮತ್ತು ಸರ್ ಈ ಥರ ಬಂದು ಮಾಡಿಕೊಡಿ ಸರ್ ಅಂತಂದಕ್ಕೆ, ಸರಿ ಸ್ವಾಮಿ ನಿನಗಿಲ್ಲ ಅಂತೀರಾ ಅಂತ ಹೇಳ್ಬಿಟ್ಟು ಬಂದು ಮಾಡಿಕೊಟ್ರು. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಸುದೀಪ್ ಸರ್ ನಮ್ಮ ಸಾಂಗ್ಸ್ ಎಲ್ಲ ಕಳ್ಸಿಕೊಟ್ಟಿದ್ವಿ, ಮತ್ತು ಅಮೃತ ಅವ್ರ ಕಡೆಯಿಂದನೂ ಮಾತಾಡಿಸಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾವುದೋ ಒಂದು ಸಿನಿಮಾಲಿ ಒಂಚೂರು ದೊಡ್ಡ ಪಾತ್ರ ಮಾಡ್ತಾ ಇದ್ದೀನಿ, ಮಣ್ಣಾಕ್ಬೇಡಿ. ಒಳ್ಳೆ ವಿಲನ್ ಹುಡುಗ ಅಂತ ಒಂದಷ್ಟು ಸಿನಿಮಾಗಳು ಕೆಲಸ ಮಾಡ್ತೀನಿ. ಈಗ ಪ್ರಜ್ವಲ್ ಸರ್ ಹೇಳಿದ್ರು, ಸರ್ ನೆಕ್ಸ್ಟ್ ನಾನು ನೀವು ಕೆಲಸ ಮಾಡೋಣ ಅಂತ. ನೀವು ಹಿಂಗೆಲ್ಲ ಏನೋ ಹೇಳಿ ವದಂತಿ ತಪ್ಪಿಸ್ಬೇಡಿ, ಕಷ್ಟ ಆಗುತ್ತೆ ನನಗೆ. ಅವ್ನು ಹೀರೋ ಆದಂತಂದರೆ ಕೆಲಸ ಕಮ್ಮಿ ಆಗ್ಬಿಡುತ್ತೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗಿದ್ದ ವಿಚಾರ ಅಂದರೆ ಅದೇ ನಮ್ಮ ರತ್ನತೀರ್ಥ ಸರ್ ನಿಮ್ಮ ಸಹಕಾರ ಬೇಕು, ನೀವೆಲ್ಲ ಬರಬೇಕು ಅಂತಂದರು. ಇಲ್ಲಿ ಬಂದಮೇಲೆ ಒಂದು ತುಂಬ ಖುಷಿ ಆಯಿತು. ಅಪ್ಪು ಅಣ್ಣನ ಆಶೀರ್ವಾದನೇ ಇದೆ ನಿಮ್ಮ ಸಿನಿಮಾಗೆ, ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನಿಲ್ಲ. ಖುಷಿ ಆಯಿತು. ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಅಪ್ಪು ಅಣ್ಣ ನಮಗೆ ಕಾಣಿಸ್ತಿರ್ತಾರೆ, ಅದೊಂದು ತುಂಬ ಖುಷಿ ಆಯಿತು. ಮತ್ತು ಈ ತಂಡದಲ್ಲಿ ನನಗೆ ರತ್ನತೀರ್ಥ ಅವರು, ರಿಷಿಕಾ ಅವರು, ಅಮೃತ ಅವರೆಲ್ಲ ತುಂಬ ಪರಿಚಯ. ರಿಷಿಕಾ ಅವರು ನಾನು ಒಂಥರ ಅವಳಿ ಜವಳಿ ಥರ. ಯಾಕಂದರೆ ಸಿನಿಮಾ ಅನ್ನೋದು ತಾಯಿ ಅಂದರೆ ನಮ್ಮಿಬ್ಬರು ಜನ್ಮ ಒಟ್ಟಿಗೆ ಆಗಿದ್ದು ಟಗರು ಮೂಲಕ. ಮಿಕ್ದವ್ರಿಗೆಲ್ಲ ಹೆಸರಿತ್ತು. ನಾನು ಮತ್ತು ರಿಷಿಕಾ ಅವ್ರು ಬಂದಾಗ ಯಾರಿಗೂ ನಾವು ಗೊತ್ತಿರಲಿಲ್ಲ. ಟಗರು ಮುಗಿದ ಮೇಲೆ ನಾವು ಗೊತ್ತಿಲ್ಲ ಅನ್ನೋರೇ ಇರಲಿಲ್ಲ. ಆ ಥರದ್ದೊಂದು ಸಂಬಂಧ ನಮ್ಮಿಬ್ಬರದು. ಥ್ಯಾಂಕ್ ಯು. ಇವತ್ತು ಖುಷಿ ಆಗುತ್ತೆ. ಬಿಕಾಸ್ ಒಂದು ಸಿನಿಮಾ ಲೀಡಾಗಿ ಮಾಡಿ ಅದಕ್ಕೊಂದಷ್ಟು ಅಭಿಮಾನಿಗಳು ಹುಟ್ಟೋದು ಅಥವಾ ಸಂಘಗಳು ಹುಟ್ಟೋದು ಅದು ನಾರ್ಮಲ್ ಆಗಿ ನೋಡಿದ್ದೀವಿ. ಒಂದು ಪಾತ್ರಕ್ಕೆ ಒಬ್ಬ ಬಂದು ಸರ್ ನಿಮ್ಮ ಅಭಿಮಾನಿ ಅನ್ನೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ರಿಷಿಕಾ ಅವರು ಅಭಿಮಾನಿ ಸಂಘಗಳು ಹುಟ್ಟಾಕೋ ಹಂಗೆ ಅದ್ರಲ್ಲಿ ಅಭಿನಯಿಸಿದ್ರಿ. ಆಕೀರ್ತಿ ನಿಮ್ಮದು. ಖುಷಿ ಆಗುತ್ತೆ ನಿಮ್ಮನ್ನು ಇವತ್ತು ಹೀರೋಯಿನ್ ಆಗಿ ನೋಡೋದಕ್ಕೆ. ಮತ್ತು ರತ್ನತೀರ್ಥ ಅವ್ರು ನನ್ನ ಸ್ನೇಹಿತರು. ತುಂಬ ಸತಿ ಮಾತಾಡಿದ್ದೀವಿ ಕೆಲವು ಸಿನಿಮಾಗಳ ವಿಚಾರವಾಗಿ, ಹಾಗಾಗಿ ಬಂದೆ. ಅಮೃತ ಅವರು ತುಂಬ ಚೆನ್ನಾಗಿ ಹಾಡು ಹೇಳಿದ್ದೀರಿ, ಡೈರೆಕ್ಷನ್ ಟೀಮಲ್ಲೂ ಕೆಲಸ ಮಾಡಿದ್ದೀರಿ. ಅವರು ನನ್ನ ಸ್ನೇಹಿತರು. ಒಂದು ಸಿನಿಮಾಗೆ ಹಾಡು ಹೇಳೋಕೋ ಮೂಲಕ ನಮ್ಮಿಬ್ಬರ ಪರಿಚಯ. ಸೊ ಎಂಟೈರ್ ಟೀಮ್ ಒಳ್ಳೇದಾಗಲಿ. ಅಲ್ಲೇ ಬಹುಮಾನ ತುಂಬ ದೊಡ್ಡ ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು.